ಈ ಪ್ರಾಡಕ್ಟನ್ನು ನಾನು ತುಂಬ ಆಸೆ ಪಟ್ಟು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಟು ನಾನು ತರಿಸಿದ್ದೆ ಆ್ಯಂಡ್ ಇದು ನನಗೆ ವರ್ಕ್ ಮಾಡೇ ಇಲ್ಲ. ಆ್ಯಂಡ್ ಇದು ಈಗ ಅನ್ಅವೈಲೇಬಲ್ ಕೂಡ ಇದೆ ಅನಿಸುತ್ತೆ. ಇದೇನು ಪೆನ್ಸಿಲ್ ತೋರಿಸ್ತಿದ್ದಾಳೆ ಅಂತ ನೀವು ಎನಿಸಿದ್ರೆ, ಇದು ಆ್ಯಕ್ಚುಲಿ ಇದೊಂದು ಐ ಪೆನ್ಸಿಲ್, ಕಾಜಲ್ ಪೆನ್ಸಿಲ್ ಥರ. ಇದು ವೆಟ್ ಆ್ಯಂಡ್ ವೈಲ್ಡ್ ಅವರದು ಕಲರ್ ಐಕಾನ್ ಕೋಲ್ ಲೈನರ್ ಪೆನ್ಸಿಲ್ ಕಾಲಿಂಗ್ ಯೋರ್ ಬಫ್, ಇದ್ರದ್ದು ಶೇಡ್ ಹೆಸರು ಆಯಿತಾ, ಕಾಲಿಂಗ್ ಯೋರ್ ಬಫ್. ಸೊ ಇದನ್ನು ಯಾಕೆ ನಾನು ಪರ್ಚೇಸ್ ಮಾಡಿದೆ ಅಂದರೆ, ನಿಮ್ಗೆ ಗೊತ್ತಿರ್ಬೋದು ಈ ನ್ಯೂಡ್ ಐ ಪೆನ್ಸಿಲ್ಸ್ಗಳು ನಮ್ಮ ಲೋವರ್ ಲ್ಯಾಶ್ ಲೈನಲ್ಲಿ ಹಚ್ಚಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಯಿತಾ. ವೈಟ್ ಕಾಜಲನ್ನು ನಾವು ಇಲ್ಲಿ ಲ್ಯಾಶ್ ಲೈನಿಗೆ ಹಾಕ್ತೀವಿ ಆ್ಯಕ್ಚುಲಿ ಕೆಳಗಿನ, ಆವಾಗ ನಮ್ಮ ಕಣ್ಣು ಸ್ವಲ್ಪ ಜಾಸ್ತಿನೇ ಓಪನ್ ಅಪ್ ಆಗಿ ಸ್ವಲ್ಪ ಎದ್ದು ಕಾಣಿಸುತ್ತೆ ಆಯಿತಾ. ಬಟ್ ಇದ್ರಲ್ಲಿ ಹಾಗಲ್ಲ, ಸ್ವಲ್ಪ ಸಟಲ್ ಆಗಿ ಕಾಣಿಸುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಐಸ್ ಎಲ್ಲ ಓಪನ್ ಅಪ್ ಆದಾಗ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನ್ಯೂಡ್ ಈ ಥರ ನ್ಯೂಟ್ರಲ್ ಕಲರಲ್ಲಿರೋ ಐ ಪೆನ್ಸಿಲ್ಸ್ಗಳನ್ನು ಯೂಸ್ ಮಾಡ್ತಾರೆ. ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಟು ಈ ಕಲರನ್ನು ತರಿಸಿದ್ದು. HOK ಮೇಕಪ್ ಅಂತ ಒಂದು ಆ್ಯಪ್ ಇದೆ, ಸೊ ಅಲ್ಲಿಂದ ತರಿಸಿದ್ದು ನಾನು. ಸೊ ಆವಾಗ ಇದೇ ಟ್ರೆಂಡಲ್ಲಿತ್ತು ಆ್ಯಂಡ್ ಈ ಪೆನ್ಸಿಲೇ ನನಗೆ ಕಾಣಿಸಿತ್ತು, ಬೇರೆ ಅಷ್ಟೊಂದು ಪೆನ್ಸಿಲ್ಗಳು ಇರಲಿಲ್ಲ. ಆವಾಗೆಲ್ಲ ಈ ರಿಟ್ರಾಕ್ಟೇಬಲ್ ಕಾಜಲ್ಗಳು ಜಸ್ಟ್ ಬಂದಿದ್ದಷ್ಟೇ, ಕೆಲವು ಬ್ರ್ಯಾಂಡ್ಸ್ಗಳು ಮಾತ್ರ ಮಾಡ್ತಿತ್ತು. ಆ್ಯಂಡ್ ಆವಾಗ ಈ ಕಲರ್ಸ್ಗಳೆಲ್ಲ ಬೇರೆ ಬೇರೆ ಕಲರ್ಸ್ಗಳಲ್ಲಿ ಅವೈಲಬಲ್ ಕೂಡ ಇರ್ತಿರ್ಲಿಲ್ಲ, ಬ್ಲ್ಯಾಕ್ ಒಂದೇ ಇರ್ತಿತ್ತು. ಸೊ ಅದಕ್ಕೋಸ್ಕರ ಇದನ್ನು ನಾನು ಪರ್ಚೇಸ್ ಮಾಡಿದೆ. ಆ್ಯಂಡ್ ದಿಸ್ ಈಸ್ ಅ ಪೆನ್ಸಿಲ್ ಆಯಿತಾ, ವುಡನ್ ಪೆನ್ಸಿಲ್. ಸೊ ದಿಸ್ ಇಸ್ ಹೌ ದ ಶೇಡ್ ಲುಕ್ಸ್. ತುಂಬ ಪ್ರಾಡಕ್ಟ್ ಬರುತ್ತೆ ಇದರಲ್ಲಿ, 1.4 ಗ್ರಾಮ್ ಆಫ್ ಪ್ರಾಡಕ್ಟ್ ಬರುತ್ತೆ. ಆ್ಯಂಡ್ ದಿಸ್ ಇಸ್ ದ ಶೇಡ್. ಸೊ ಎಷ್ಟು ಕಾಣಿಸ್ತಿದೆ ಗೊತ್ತಿಲ್ಲ ನಿಮಗೆ, ಯಾಕಂದ್ರೆ ನ್ಯೂಡ್ ಕಲರ್ ಅಲ್ಲ. ಸೊ ಲೆಟ್ ಮೀ ಸ್ವಾಚ್ ಇಟ್ ಅಗೇನ್. ಓಕೆ, ಸ್ವಲ್ಪ ಪ್ರೆಸ್ ಮಾಡಿ ಸ್ವಾಚ್ ಮಾಡಿದೆ. ಆ್ಯಂಡ್ ದಿಸ್ ಇಸ್ ಹೌ ದ ಕಲರ್ ಲುಕ್ಸ್. ಇದೇ ಇದರದ್ದು ಪ್ರಾಬ್ಲಮ್ ಆಯಿತಾ. ಆ್ಯಕ್ಚುಲಿ ಅಷ್ಟೊಂದು ಪಿಗ್ಮೆಂಟೆಡ್ ಇಲ್ಲ, ಯಾಕಂದರೆ ನಾವು ಕಣ್ಣಿನ ಒಳಗೆ ಹಚ್ಚುವಾಗ, ವಾಟರ್ ಲೈನಲ್ಲಿ ಹಚ್ಚುವಾಗ ಪಿಗ್ಮೆಂಟೆಡ್ ಇಲ್ಲದೆ ಇದ್ದರೆ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ತಿಕ್ಕಿ ಹಚ್ಚಬೇಕಾಗುತ್ತೆ ಆ್ಯಂಡ್ ಕಣ್ಣಲ್ಲಿ ವಾಟರ್ ಬರೋ ಚಾನ್ಸಸ್ ಇರುತ್ತೆ. ಈಗ ನನ್ನ ಕಣ್ಣಲ್ಲಿ ಅದೇ ಇದೆ ಆ್ಯಂಡ್ ಅಷ್ಟೊಂದು ಹಾಕಿದ್ದೀನಿ ಅಂತ ಗೊತ್ತಾಗಲ್ಲ ಅಲ್ವಾ, ನನ್ನ ಕಣ್ಣು ಓಪನ್ ಅಪ್ ಆದಾಗೆ ಕಾಣಿಸಲ್ಲ. ಸೊ ದ್ಯಾಟ್ ಈಸ್ ದ ಪ್ರಾಬ್ಲಮ್ ವಿತ್ ದಿಸ್ ಪೆನ್ಸಿಲ್. ಅಷ್ಟೊಂದು ಪಿಗ್ಮೆಂಟೆಡ್ ಇಲ್ಲ, ಅಷ್ಟೊಂದು ಕ್ರೀಮಿ ಇಲ್ಲ, ಒತ್ತಿ ಹಚ್ಚಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಇದ್ರದ್ದು ಮೇಜರ್ ಪ್ರಾಬ್ಲಮ್ ಏನಂದರೆ, ಇದು ಈ ಪೆನ್ಸಿಲ್ ಇದೆಲ್ಲ ವುಡನ್ ಪೆನ್ಸಿಲ್ ಆಗಿರೋದ್ರಿಂದ ಶಾರ್ಪನ್ ಮಾಡಬೇಕಾಗುತ್ತೆ. ಆ್ಯಂಡ್ ಶಾರ್ಪನ್ ಮಾಡಿದ ನಂತರ ಇದ್ರದ್ದು ಏನು ಹೇಳ್ತಾರೆ, ಈ ವುಡನ್ ಸೈಡ್ ಇದೆಯಲ್ಲ ಇದರದ್ದು, ಈ ಕ್ರೀಮಿ ಸೈಡ್ ಬಿಟ್ಟು ವುಡನ್ ಸೈಡ್ ಇದೆಯಲ್ಲ ಅದು ಚುಚ್ಚುತ್ತೆ ಆಯಿತಾ. ಎಷ್ಟು ಜೋರಾಗಿ ಚುಚ್ಚುತ್ತೆ ಗೊತ್ತಾ, ಕಣ್ಣಿಗೆ ಹಚ್ಚುವಾಗ ಕಣ್ಣಲ್ಲೆಲ್ಲ ನೀರು ಬರುತ್ತೆ. ಆ್ಯಂಡ್ ನಾನು ಅದಕ್ಕೆ ಇದನ್ನು ಜಾಸ್ತಿ ಯೂಸೇ ಮಾಡಿಲ್ಲ. ಇವತ್ತೇ ನಾನು ಐ ಥಿಂಕ್ 3-4 ಸರ್ತಿ ಯೂಸ್ ಮಾಡಿ ಇವತ್ತೇ ನಾನು ಇದನ್ನು ಶಾರ್ಪನ್ ಮಾಡಿದ್ದೀನಿ, ಯಾಕಂದರೆ ಹಚ್ಚಬೇಕಿತ್ತು ನನಗೆ ಅಂತ ಹೇಳಿಬಿಟ್ಟು. ಆದರೂ ಇದು ಚುಚ್ತಾ ಇತ್ತು ಆ್ಯಂಡ್ ಐ ಡಿಂಟ್ ಲೈಕ್ ದಟ್ ಫೀಲಿಂಗ್, ಯಾಕಂದರೆ ಕಣ್ಣು ಅಲ್ವಾ, ಆ್ಯಂಡ್ ಕಣ್ಣಿಗೆ ಪೇನ್ ಕೊಡೋದು, ಇಡೀ ಫೇಸಲ್ಲಿ ಏನೇನೋ ಆಗ್ತಾ ಇರುತ್ತೆ. ಸೊ ಐ ಡೋಂಟ್ ಲೈಕ್ ದಟ್ ಫೀಲಿಂಗ್ ಆ್ಯಂಡ್ ನನಗೆ ಕಣ್ಣಿಗೆ ಅಷ್ಟೊಂದು ಪ್ರಾಬ್ಲಮ್ ಕೊಡಲಿಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಐ ಡಿಂಟ್ ಲೈಕ್ ದಿಸ್ ಪೆನ್ಸಿಲ್ ಎಟ್ ಆಲ್. ಆ್ಯಂಡ್ ಇದನ್ನು ನಾನು 189 ರುಪೀಸಿಗೇನೋ, 195 ರುಪೀಸ್ ಇದ್ರದ್ದು ಆ್ಯಕ್ಚುಲ್ ಪ್ರೈಸ್. ಇವಾಗ ನಿಮಗೆ ಡಿಸ್ಕೌಂಟ್ ಆಗಿಬಿಟ್ಟು 135ಗೆಲ್ಲ ಸಿಗುತ್ತೆ. ಬಟ್ ಈ ಶೇಡ್ ಅವೈಲೇಬಲ್ ಇಲ್ಲ ಆಯಿತಾ, ಈ ಶೇಡ್ ಔಟ್ ಆಫ್ ಸ್ಟಾಕಲ್ಲಿದೆ. ಆ್ಯಂಡ್ ನಾನು ಇದನ್ನು ಐ ಥಿಂಕ್ 100 ರುಪೀಸಿಗೇನೋ ಆವಾಗ ಡಿಸ್ಕೌಂಟ್ ಏನೋ ನಡೀತಿತ್ತು ಆಫರ್, ಅಷ್ಟಕ್ಕೆ ನಾನು ತೊಗೊಂಡಿದ್ದು. ನಿಮಗೆ ಬೇಕಾದರೆ ನಾನು ಈ ಪೆನ್ಸಿಲ್ಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರ್ತೀನಿ. ಬಟ್ ನನಗೆ ಕೇಳಬೇಕಿದ್ರೆ ಇದನ್ನು ಪರ್ಚೇಸ್ ಮಾಡಬೇಡಿ. ಇದಕ್ಕಿಂತ ಬೆಟರ್ ನಿಮಗೆ ರಿಟ್ರಾಕ್ಟೇಬಲ್ ಪೆನ್ಸಿಲ್ಗಳು ಸಿಗುತ್ತೆ ಆ್ಯಂಡ್ ದೇ ವಿಲ್ ಬಿ ವೆರಿ ಪಿಗ್ಮೆಂಟೆಡ್ ಆ್ಯಂಡ್ ವೆರಿ ಕ್ರೀಮಿ ಆಲ್ಸೋ. ಆ್ಯಂಡ್ ಸ್ವಲ್ಪ ಬೇಗ ಅದು ಖಾಲಿ ಆಗುತ್ತೆ ಅಷ್ಟೇ. ಬಟ್ ಇದ್ರ ನೋವು ತಿನ್ನೋದಕ್ಕಿಂತ ಅದನ್ನು ನೀವು ಯೂಸ್ ಮಾಡೋದು ಒಳ್ಳೆಯದು. ಈಗ ಎಲ್ಲ ಕಲರ್ಸಲ್ಲಿ ನಿಮಗೆ ಕಾಜಲ್ಗಳು ಸಿಗುತ್ತೆ, ಪೇಸ್ಟಲ್ಸಿಂದ ಹಿಡಿದು ಈ ಪರ್ಪಲ್, ಬ್ಲೂಸ್, ಗ್ರೀನ್ಸ್, ಪಿಂಕ್ಸ್ ಆ ಥರ ಕಲರಲ್ಲೆಲ್ಲ ಸಿಗುತ್ತೆ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ನಿಮಗೆ ಸಿಗುತ್ತೆ. ಸೊ ಬೇಕಾದರೆ ನೀವು ಅವುಗಳನ್ನು ಚೆಕ್ ಮಾಡ್ಬೋದು. ಐ ಥಿಂಕ್ ಈವನ್ ವೆಟ್ ಆ್ಯಂಡ್ ವೈಲ್ಡಲ್ಲಿ ಕೂಡ ಈ ರಿಟ್ರಾಕ್ಟೇಬಲ್ ಪೆನ್ಸಿಲ್ಸ್ ಇರ್ಬೋದು. ನಿಮಗೆ ಬೇಕಾದರೆ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರ್ತೀನಿ. ಇನ್ನೊಂದು ವಿಷಯ ಏನಂದರೆ, ವೆಟ್ ಆ್ಯಂಡ್ ವೈಲ್ಡ್ ತುಂಬ ಚರ್ಚೆಯಲ್ಲಿತ್ತು 2016ಇಂದ ಹಿಡಿದು 2019ವರೆಗೂ. ಇದು ವೆಸ್ಟರ್ನ್ ಬ್ರ್ಯಾಂಡ್ ಆದರೂ ಕೂಡ ಇದು ತುಂಬ ಅಫೋರ್ಡೆಬಲ್ ಆಗಿತ್ತು ಅಂತ, ಅಲ್ಲಿ ಕೂಡ ಅಫೋರ್ಡೆಬಲ್ ಆ್ಯಂಡ್ ಇಂಡಿಯಾದಲ್ಲಿ ಕೂಡ ಇದು ತುಂಬ ಅಫೋರ್ಡೆಬಲ್ ಆಗಿತ್ತು ಆವಾಗ ಅಂತ ಹೇಳಿಬಿಟ್ಟು. ಬಟ್ ಈಗ ಗೊತ್ತಿಲ್ಲ, ಅದ್ರದ್ದು ಪ್ರಾಡಕ್ಟ್ಸ್ ಕೂಡ ಬರೋದು ಕಡಿಮೆ, ಅದರ ಬಗ್ಗೆ ಮಾತಾಡೋದು ಕೂಡ ಕಡಿಮೆ ಆ್ಯಂಡ್ ಅದರದ್ದು ಹೈಪ್ ಕೂಡ ಅಷ್ಟೊಂದಿಲ್ಲ, ಯಾಕಂತ ಗೊತ್ತಿಲ್ಲ. ಸೊ ಅದೊಂದು ವಿಷಯ ನನಗೆ ಶೇರ್ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಪ್ರಾಡಕ್ಟ್ಸ್ ಕೂಡ ನೋಡಿ, ತುಂಬ ಪ್ರಾಡಕ್ಟ್ಸ್ಗಳು ಅದರದ್ದು ಔಟ್ ಆಫ್ ಸ್ಟಾಕ್ ಕೂಡ ಇದೆ. ಈಗ ಅದರ ಪ್ರಾಡಕ್ಟ್ ಕ್ವಾಲಿಟಿ ಕೂಡ ಐ ಆಮ್ ನಾಟ್ ಶ್ಯೂರ್, ಯಾಕಂದರೆ ಪ್ರಾಡಕ್ಟ್ಸೇ ಬರ್ತಾ ಇಲ್ಲ. ಸೊ ನಾನು ಪರ್ಚೇಸ್ ಮಾಡೋದೇ ಕಡಿಮೆ ಆಗಿದೆ. ದ್ಯಾಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ವೀಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.